ಸೊ ಇವಾಗ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರೀವಿಯಸ್ಲಿ ಫಸ್ಟ್ ಪ್ರೋಗ್ರಾಮ್ ಬರೋ ಸಲುವಾಗಿ ನಾವು ಪ್ರಿಂಟ್ ಎಫ್ ಯೂಸ್ ಮಾಡಿದ್ದೀವಿ. ಸೊ ಇವಾಗ ಹೇಳ್ಕೊಡ್ತೀನಿ ಸಿಂಟ್ಯಾಕ್ಸ್ ಏನಿರುತ್ತೆ, ಸ್ಕ್ಯಾನ್ ಎಫ್ದು ಸಿಂಟ್ಯಾಕ್ಸ್ ಏನಿರುತ್ತೆ, ಹೇಗೆ ಯೂಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಸಿ ಫೋಲ್ಡರಲ್ಲಿ ನಾನು ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಅಂತ ಫೈಲ್ ನೇಮ್ ರೆಡಿ ಮಾಡ್ತೀನಿ. ಪ್ರಿಂಟ್ ಎಫ್ ಅಂಡರ್ಸ್ಕೋರ್ ಸ್ಕ್ಯಾನ್ ಎಫ್ ಡಾಟ್ ಸಿ. ಸೊ ಇವಾಗ ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಪ್ರಿಂಟ್ ಎಫ್ ಸಿಂಟ್ಯಾಕ್ಸ್ ಹೇಳ್ತಾ ಇದ್ದೀನಿ. ಸೊ ಕಮೆಂಟ್ ಹಾಕ್ತೀನಿ ನಾನು. ಸೊ ಫಸ್ಟ್ ಆಫ್ ಆಲ್ ಪ್ರಿಂಟ್ ಎಫ್ ಸಿಂಟ್ಯಾಕ್ಸ್. ಸೊ ಪ್ರಿಂಟ್ ಎಫ್ ಸಿಂಟ್ಯಾಕ್ಸ್ ಅಲ್ಲಿ ನೋಡ್ಬೋದು. ಸೊ ಪ್ರಿಂಟ್ ಎಫ್ ಹೇಗೆ ಯೂಸ್ ಮಾಡ್ತೀರಾ, ಪ್ರಿಂಟ್ ಎಫ್ ಬರೀಬೇಕು. ಪ್ರಿಂಟ್ ಎಫ್ ಬರೆದಾದ್ಮೇಲೆ ಬ್ರ್ಯಾಕೆಟ್ ಅಲ್ಲಿ ಫಾರ್ಮೆಟ್ ಸ್ಟ್ರಿಂಗ್ ಅಂತ ಏನು ಹೇಳ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಫಾರ್ಮೆಟ್ ಸ್ಟ್ರಿಂಗ್ ಆದಮೇಲೆ ಕಾಮ ಆರ್ಗ್ಯುಮೆಂಟ್ ಲಿಸ್ಟ್. ಇದು ಪ್ರಿಂಟ್ ಎಫ್ ಸಿಂಟ್ಯಾಕ್ಸ್ ಎಂಡಿಂಗ್ ವಿತ್ ಸೆಮಿಕಾಲನ್. ಸೊ ಈಗ ಫಾರ್ಮೆಟ್ ಸ್ಟ್ರಿಂಗ್ ನೋಡಿ. ಫಾರ್ಮೆಟ್ ಸ್ಟ್ರಿಂಗ್ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಅಲ್ಲಿ ಫಾರ್ಮೆಟ್ ಸ್ಟ್ರಿಂಗ್ ಅಂದರೆ ಸೊ ಇಂಟೀಜರ್ ಸಲುವಾಗಿ ನಾವು ಪರ್ಸೆಂಟೇಜ್ ಡಿ ಯೂಸ್ ಮಾಡ್ತೀವಿ, ಪರ್ಸೆಂಟೇಜ್ ಸ್ಮಾಲ್ ಡಿ. ಮತ್ತು ಫ್ಲೋಟ್ ಸಲುವಾಗಿ ಪರ್ಸೆಂಟೇಜ್ ಎಫ್, ಮತ್ತು ಕ್ಯಾರೆಕ್ಟರ್ ಸಲುವಾಗಿ ಪರ್ಸೆಂಟೇಜ್ ಸಿ, ಮತ್ತು ಸ್ಟ್ರಿಂಗ್ ಸಲುವಾಗಿ ಪರ್ಸೆಂಟೇಜ್ ಎಸ್. ಸೊ ಫಾರ್ಮೆಟ್ ಸ್ಟ್ರಿಂಗ್ ಅಂದರೆ ಈಗ ಇಂಟೀಜರ್ ವ್ಯಾಲ್ಯೂ ಬೇಕಂದರೆ ನಮಗೆ ಇಲ್ಲಿ ಪರ್ಸೆಂಟೇಜ್ ಡಿ ಯೂಸ್ ಮಾಡ್ತೀವಿ. ಫ್ಲೋಟ್ ವ್ಯಾಲ್ಯೂ, ಫ್ಲೋಟ್ ಅಂದರೆ ಡೆಸಿಮಲ್ ಪಾಯಿಂಟ್ ನಂಬರ್ಸ್. ಫ್ಲೋಟ್ ಬೇಕಂದರೆ ಪರ್ಸೆಂಟೇಜ್ ಎಫ್ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಬೇಕಂದರೆ ಎ ಬಿ ಸಿ, ಏನಾದರೂ ಕ್ಯಾರೆಕ್ಟರ್ ಬೇಕಂದರೆ ಪರ್ಸೆಂಟೇಜ್ ಸಿ. ಸ್ಟ್ರಿಂಗ್ ಬೇಕಂದರೆ ಅಂದರೆ ನೇಮ್ ಲೈಕ್ ಹೆಲೋ ಫ್ರೆಂಡ್ಸ್, ಹೆಲೋ. ಸೊ ಸ್ಟ್ರಿಂಗ್ ಇದೆ ಅದು. ಸೊ ಪರ್ಸೆಂಟೇಜ್ ಎಸ್ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ ಕೂಡ ಬರ್ದು ತೋರಿಸ್ತೀನಿ. ಸೊ ಇದಕ್ಕಿಂತ ಮುಂಚೆ ಸ್ಕ್ಯಾನ್ ಎಫ್ ಸಿಂಟ್ಯಾಕ್ಸ್ ನೋಡೋಣ ಬನ್ನಿ. ಸೊ ಸಿಂಟ್ಯಾಕ್ಸ್ ಫಾರ್ ಸ್ಕ್ಯಾನ್ ಎಫ್. ಸೊ ಸ್ಕ್ಯಾನ್ ಎಫ್ ಸಿಂಟ್ಯಾಕ್ಸ್ ನೋಡಿ. ಸೊ ಸ್ಕ್ಯಾನ್ ಎಫ್ ಬರೀತೀರಾ. ಸ್ಕ್ಯಾನ್ ಎಫ್ ಬರೆದು ಬ್ರ್ಯಾಕೆಟ್ಸ್ ಅಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್. ಸೊ ಫಾರ್ಮ್ಯಾಟ್ ಸ್ಟ್ರಿಂಗ್ ಸೇಮ್ ಹೇಳಿದೆ. ಪರ್ಸೆಂಟೇಜ್ ಡಿ ಅಂದರೆ ಇಂಟೀಜರ್, ಪರ್ಸೆಂಟೇಜ್ ಎಫ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಸೊ ಫಾರ್ಮ್ಯಾಟ್ ಸ್ಟ್ರಿಂಗ್ ಆದಮೇಲೆ ಅಡ್ರೆಸ್ %% ಅಂತಾವೆ. ಸೊ ಇದಕ್ಕೆ ಆ್ಯಂಡ್ ಅಂತ ಕರಿತೀವಿ, %. and represents this %, represents address of that ವೇರಿಯೇಬಲ್ ಡೇಟಾ ಟೈಪ್ಸ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸಿಂಟ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಸ್ಕ್ಯಾನ್ ಎಫ್ ಹೇಗೆ ಯೂಸ್ ಮಾಡಬೇಕು. ಪ್ರಿಂಟ್ ಎಫ್ ಅಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್ ಕಾಮ ಆರ್ಗ್ಯುಮೆಂಟ್ ಲಿಸ್ಟ್. ಸೊ ಆರ್ಗ್ಯುಮೆಂಟ್ ಲಿಸ್ಟ್ ಕೂಡ ಹೇಳ್ತೀನಿ ಏನಂತ. ಸೊ ಸ್ಕ್ಯಾನ್ ಎಫ್ ಸಿಂಟ್ಯಾಕ್ಸ್ ಅಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್ %, ಆಫ್ ಆರ್ಗ್ಯುಮೆಂಟ್ ಲಿಸ್ಟ್. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ, ಎಂಡಿಂಗ್ ವಿತ್ ಸೆಮಿಕಾಲನ್. ಇವಾಗ ನೋಡಿ, ಪ್ರೋಗ್ರಾಮ್ ಟು ಪ್ರಿಂಟ್ ಕ್ಯೂಬ್ ಆಫ್ ಗಿವನ್ ನಂಬರ್ಸ್ ಆರ್ ಎಲ್ಸ್ ಇನ್ಪುಟ್ ಹೇಗೆ ತಗೋಬೇಕು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ #include stdio.h. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇನ್ಪುಟ್ ಬೇಕಂದ್ರೆ ಸ್ಕ್ಯಾನ್ ಎಫ್ ಯೂಸ್ ಮಾಡ್ತೀವಿ, ಔಟ್ಪುಟ್ ಬೇಕಂದ್ರೆ ಪ್ರಿಂಟ್ ಎಫ್ ಯೂಸ್ ಮಾಡ್ತೀವಿ. ಇವೆರಡು ಯೂಸ್ ಮಾಡಬೇಕಂದ್ರೆ ವಿ ಶುಡ್ ಇನ್ಕ್ಲೂಡ್ stdio.h. ಸೊ ಮೇನ್ ಪ್ರೋಗ್ರಾಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಂಟ್ ಮೇನ್ ಅಲ್ಲಿ ಸೊ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಿಸ್ತೀರಾ ಎಂಟರ್ ದಿ ನಂಬರ್ ಅಂತ. ಸೊ ಹೌ ಟು ಟೇಕ್ ಇನ್ಪುಟ್ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಟೇಕ್ ಇನ್ಪುಟ್. ಸೊ ಫಸ್ಟ್ ಆಫ್ ಆಲ್ ಯೂಸರ್ಗೆ ಹೇಳ್ತೀರಾ ನೀವು ಒಂದು ನಂಬರ್ ಪ್ರಿಂಟ್ ಮಾಡಿ ಅಂತ. ಸ್ಕ್ರೀನ್ ಮೇಲೆ ಏನು ಕಾಣಿಸ್ಬೇಕು, ಎಂಟರ್ ದಿ ನಂಬರ್. ನಾನು ಹೇಳಿದೆ ಡಬಲ್ ಕೋಟ್ಸಲ್ಲಿ ಏನಾದರೂ ಬರೆದೆ ಅದು ಆ್ಯಸ್ ಇಟ್ ಇಸ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ. ಸೊ ಪ್ರಿಂಟ್ ಎಫ್ ಅಲ್ಲಿ ನಾನು ಎಂಟರ್ ದಿ ನಂಬರ್ ಅಂತ ಹೇಳ್ತೀನಿ. ಎಂಟರ್ ದಿ ನಂಬರ್ ಎಂಡಿಂಗ್ ವಿತ್ ಸೆಮಿಕಾಲನ್. ಈಗ ಸೇವ್ ಮಾಡಿ ರನ್ ಮಾಡ್ತೀನಿ ಪ್ರೋಗ್ರಾಮ್. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಎಂಟರ್ ದಿ ನಂಬರ್. ಇವಾಗ ನಾನು ನಂಬರ್ ಎಂಟರ್ ಮಾಡಲೇಬೇಕು. ಇವಾಗ ಎಂಟರ್ ದಿ ನಂಬರ್ ಬಂತು ಸ್ಕ್ರೀನ್ ಮೇಲೆ. ಇವಾಗ ನಂಬರ್ ಹೇಗೆ ಎಂಟರ್ ಮಾಡ್ತೀರಾ ಅಂದರೆ ಇನ್ಪುಟ್ ತಗೋತಾ ಇದ್ದೀರಾ. ಇನ್ಪುಟ್ ಹೇಗೆ ತಗೋತೀರಾ, ನಾನು ಹೇಳಿದೆ ಸ್ಕ್ಯಾನ್ ಎಫ್ ಯೂಸ್ ಮಾಡಬೇಕು. ಸೊ ಸ್ಕ್ಯಾನ್ ಎಫ್ ಎಂಟರ್ ದಿ ನಂಬರ್. ಸೊ ಫಸ್ಟ್ ಆಫ್ ಆಲ್ ಒಂದು ನಂಬರ್ನ ಡಿಕ್ಲೇರ್ ಮಾಡ್ತೀನಿ. ಸೊ ಡಿಕ್ಲೇರೇಷನ್, ಇನಿಷಿಯಲೈಸೇಷನ್ ಎಲ್ಲ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಡೇಟಾ ಟೈಪ್ಸ್ ವೇರಿಯೇಬಲ್. ಸೊ ಇಂಟ್ ಎನ್ ಅಂತ ನಂಬರ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಇಂಟ್ ಎನ್ ಏನಿದೆ, ಹೇಗೆ ಬರೀತಿದ್ದೀನಿ, ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಡೇಟಾ ಟೈಪ್ಸ್ ವೇರಿಯೇಬಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಇವಾಗ ಅಷ್ಟು ಥಿಂಕ್ ಮಾಡಿ, ಒಂದು ನಂಬರ್ ಇದೆ ಅಂತ, ಅದು ಇಂಟೀಜರ್ ವ್ಯಾಲ್ಯೂ ಇದೆ. ಸೊ ಅದು ನಂಬರ್ ಎನ್ ಇದೆ. ಸೊ ಅದರದ್ದು ಟೈಪ್ ಏನಿದೆ, ಇಂಟೀಜರ್ ಇದೆ. ಸೊ ಇಂಟ್ ಎನ್ ಅಂತ ಬರೆದಿದ್ದೀನಿ. ಸೊ ಅದು ನಂಬರ್ಗೆ ನಾನು ಇನ್ಪುಟ್ ತಗೋಬೇಕು. ಇನ್ಪುಟ್ ಹೇಗೆ ತಗೋಬೇಕು, ಇಲ್ಲಿ ಹೇಳಿದೆ ಫಾರ್ಮ್ಯಾಟ್ ಸ್ಟ್ರಿಂಗ್. ಅಂದರೆ ಫಾರ್ಮ್ಯಾಟ್ ಸ್ಟ್ರಿಂಗ್ ಏನಿದೆ, ಇದು ಇಂಟೀಜರ್ ಇದೆ. ಸೊ ಫಾರ್ಮ್ಯಾಟ್ ಸ್ಟ್ರಿಂಗ್ ಏನು ಬರುತ್ತೆ ಇಂಟೀಜರ್ ಸಲುವಾಗಿ, ಪರ್ಸೆಂಟೇಜ್ ಡಿ. ಇಲ್ಲಿ ನೋಡ್ಬೋದು ಫಾರ್ಮ್ಯಾಟ್ ಸ್ಟ್ರಿಂಗ್ ಫಾರ್ ಇಂಟೀಜರ್ ಇಸ್ ಪರ್ಸೆಂಟೇಜ್ ಡಿ. ಮತ್ತು ಇಲ್ಲಿ ಕಾಮ ಹಾಕಬೇಕು. ಸೊ ಕಾಮ ಇದೆ. ಸಿಂಟ್ಯಾಕ್ಸ್ ಏನಿದೆ ಅದು ನೋಡಿ. ಸೊ ಕಾಮ
ಆರ್ಗ್ಯುಮೆಂಟ್ ಫಸ್ಟ್ %, ಬರೀಬೇಕು. ಆರ್ಗ್ಯುಮೆಂಟ್ ಲಿಸ್ಟ್, ಇಲ್ಲಿ ಏನಿದೆ ಆರ್ಗ್ಯುಮೆಂಟ್ ಲಿಸ್ಟ್ ಎನ್ ಇದೆ. ಅಂದರೆ ಫಸ್ಟ್ ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೆ ಅಂದರೆ ಎಂಟರ್ ದಿ ನಂಬರ್ ಕಾಣಿಸುತ್ತೆ. ಸೊ ಇವಾಗ ನೀವು ಎಂಟರ್ ದಿ ನಂಬರ್ ಅಂದರೆ ನಂಬರ್ ಟೈಪ್ ಮಾಡಬೇಕು. ಸೊ ಹೇಗೆ ಟೈಪ್ ಮಾಡ್ತೀರಾ? ಸ್ಕ್ಯಾನ್ಎಫ್ ಇಂದ ಟೈಪ್ ಮಾಡ್ತೀರಾ, ಸ್ಕ್ಯಾನ್ಎಫ್ ಯೂಸ್ ಮಾಡ್ತೀರಾ. ಸೊ ಸ್ಕ್ಯಾನ್ಎಫ್ ಸಿಂಟ್ಯಾಕ್ಸ್ ಏನಿದೆ, %d ಅದಕ್ಕೆ ಯೂಸ್ ಮಾಡಿದ್ದೀವಿ ಇಂಟೀಜರ್ಸ್ ಅಲ್ಲಿ. %, ಏನಿದೆ ಅಡ್ರೆಸ್ ಆಫ್ ದಟ್ ವೇರಿಯೇಬಲ್. ಎನ್ ಏನಿದೆ ಇಲ್ಲಿ ನೋಡ್ಬೋದು, ಎನ್ ಇದೆ, ಒಂದು ನಂಬರ್ ಇದೆ ಅಂತ ತಿಳ್ಕೊಳ್ಳಿ ಎನ್. ಸೊ ಅದು ಟೈಪ್ ಇಂಟೀಜರ್ ಇದೆ. ಸೊ ನಾವು ಇಲ್ಲಿ ನಂಬರ್ ಎಂಟರ್ ಮಾಡಲೇಬೇಕು ಅಂದರೆ %d, %n ಅಂದರೆ ಇಲ್ಲಿ %g ಜಾಗದಲ್ಲಿ ಇಂಟೀಜರ್ ಬರುತ್ತೆ. ಸೊ ಇಲ್ಲಿ ನೀವು ಇಂಟೀಜರ್ ಟೈಪ್ ಮಾಡ್ತಾ ಇದ್ದೀರಾ. ಇವಾಗ ನೋಡ್ಬೋದು, ನೀವು ಕಂಟ್ರೋಲ್+S ಮಾಡ್ತೀನಿ, ಸೇವ್ ಮಾಡ್ತೀನಿ, ರನ್ ಮಾಡ್ತೀನಿ. ಸೊ ಇವಾಗ ನೋಡಿ ಪ್ರಿಂಟ್ಎಫ್ ಏನು ಮಾಡುತ್ತೆ, ಸ್ಕ್ರೀನ್ ಮೇಲೆ ಔಟ್ಪುಟ್ ಬರುತ್ತೆ ಎಂಟರ್ ದಿ ನಂಬರ್ ಅಂತ. ಸೊ ನೀವು ಎಂಟರ್ ದಿ ನಂಬರ್ ಎಂಟರ್ ಮಾಡಬೇಕಂದ್ರೆ ಸ್ಕ್ಯಾನ್ಎಫ್ ಯೂಸ್ ಮಾಡ್ತೀರಾ. ಸ್ಕ್ಯಾನ್ಎಫ್ ಹೇಗೆ ಯೂಸ್ ಮಾಡ್ತೀರಾ? ಸೊ ಆಲ್ರೆಡಿ ನಾನು ಸಿಂಟ್ಯಾಕ್ಸ್ ಹೇಳಿದ್ದೀನಿ. ಫಾರ್ಮೆಟ್ ಸ್ಟ್ರಿಂಗ್, ಸೆಪರೇಟೆಡ್ ಬೈ ಅಡ್ರೆಸ್ ಆಫ್ ದಟ್ ವೇರಿಯೇಬಲ್ ಆರ್ಗ್ಯುಮೆಂಟ್ ಲಿಸ್ಟ್. ಅಂದರೆ %d ಇಂಟೀಜರ್ ಇದೆ, ಇಲ್ಲಿ ಇಂಟೀಜರ್ ಇದೆ. ಸೊ ಇದ್ರದ್ದು ಅಡ್ರೆಸ್ ಅಂದರೆ ವೇರಿಯೇಬಲ್ ನೇಮ್ ಇಲ್ಲಿ ಎನ್ ಇದೆ. ಸೊ ಇಲ್ಲಿ ಎಕ್ಸ್ ಇದ್ರೆ, ಸಪೋಸ್ ಇಲ್ಲಿ ಎಕ್ಸ್ ಇದ್ರೆ ಇಲ್ಲೂ ಕೂಡ ಎಕ್ಸ್ ಬರುತ್ತೆ. ಸೊ ಸ್ಕ್ಯಾನ್ಎಫ್ ಅಲ್ಲಿ %x. ಸೊ ಫಸ್ಟ್ ಆಫ್ ಆಲ್ ನಾನು ಸೇವ್ ಮಾಡ್ತೀನಿ. ಸೊ ಸೇವ್ ಮಾಡ್ತೀನಿ, ಆಮೇಲೆ ರನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಎಂಟರ್ ದಿ ನಂಬರ್ ಅಂದರೆ ಇಲ್ಲಿ ಒಂದು ಕರ್ಸರ್ ಕಾಣಿಸ್ತಿರ್ಬೋದು ನಿಮಗೆ, ಬ್ಲಿಂಕ್ ಆಗ್ತಿದೆ. ಅದು ಎಂಟರ್ ದಿ ನಂಬರ್ ಅಂದರೆ ಇನ್ಪುಟ್ ಸಲುವಾಗಿ ವೇಟ್ ಮಾಡ್ತಿದೆ. ನಾನು ಸಪೋಸ್ 5 ಪ್ರೆಸ್ ಮಾಡಿದ್ರೆ ಅದು 5 ತಗೊಳುತ್ತೆ. ಇಲ್ಲಿ ನೋಡ್ಬೋದು ಎಂಟರ್ ದಿ ನಂಬರ್ ಆದಮೇಲೆ ಕರ್ಸರ್ ಅಂದರೆ ಇಲ್ಲಿ ವೈಟ್ ಕಲರ್ ಏನು ಸ್ಪೇಸ್ ಇದೆ ಅದು ಅಲ್ಲೇ ಬರ್ತಿದೆ. ನಮಗೆ ನೆಕ್ಸ್ಟ್ ಲೈನಲ್ಲಿ ಬೇಕಂದರೆ ನೀವು ಇಲ್ಲಿ /n ಅಂತ ಯೂಸ್ ಮಾಡ್ಬೋದು. /n \n ಅಂದರೆ ಎನ್ ಅಂದರೆ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ, ನ್ಯೂ ಲೈನ್ ಅಂತ ಅರ್ಥ ಅದರದ್ದು. ಇವಾಗ ಸೇವ್ ಮಾಡಿ ರನ್ ಮಾಡ್ತೀನಿ. ಎಂಟರ್ ದಿ ನಂಬರ್ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ ನಮ್ಮ ಕರ್ಸರ್. ಇಲ್ಲಿ ನೋಡ್ಬೋದು ಎಂಟರ್ ದಿ ನಂಬರ್ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ಬರ್ತಿದೆ ಕರ್ಸರ್. ಇವಾಗ ನೀವು ನಂಬರ್ ಎಂಟರ್ ಮಾಡ್ಬೋದು. ಇವಾಗ ಇನ್ಪುಟ್ ತಗೊಳುತ್ತೆ, ಸಕ್ಸಸ್ಫುಲಿ ರನ್ ಆಗಿದೆ ನಮ್ಮದು ಕೋಡ್. ಇವಾಗ ಏನು ನಂಬರ್ ಇನ್ಪುಟ್ ಮಾಡಿದ್ದೀರಾ ಅದೇ ಪ್ರಿಂಟ್ ಮಾಡಬೇಕಂದ್ರೆ ನೀವು ಮತ್ತೆ ಪ್ರಿಂಟ್ಎಫ್ ಯೂಸ್ ಮಾಡ್ತೀರಾ. ಸೊ ಇವಾಗ ನಾನು ಏನು ನಂಬರ್ ತಗೊಂಡಿದ್ದೀನಿ ಅದೇ ಪ್ರಿಂಟ್ ಮಾಡಬೇಕು. ಎಂಟರ್ಡ್ ನಂಬರ್ ಈಸ್ ಅಂದರೆ ಡಬಲ್ ಕೋಟ್ಸಲ್ಲಿ ಏನೇನು ಬರೀತೀನಿ ಅದು ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಎಂಟರ್ಡ್ ನಂಬರ್ ಈಸ್ ಸೆಪ್ರೇಟೆಡ್ ಬೈ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಏನಿದೆ, ಪ್ರಿಂಟ್ಎಫ್ ಸಿಂಟ್ಯಾಕ್ಸ್ ಏನಿದೆ, ಫಾರ್ಮ್ಯಾಟ್ ಸ್ಟ್ರಿಂಗ್, ಆರ್ಗ್ಯುಮೆಂಟ್ ಲಿಸ್ಟ್. ಇಲ್ಲಿ ನೋಡ್ಬೋದು ಎಂಟರ್ಡ್ ನಂಬರ್ ಈಸ್ ಫಾರ್ಮ್ಯಾಟ್ ಸ್ಟ್ರಿಂಗ್ ಅಂದರೆ ಇಂಟೀಜರ್ ಇದೆ, %d ಸೆಪ್ರೇಟೆಡ್ ಬೈ ಏನು ಪ್ರಿಂಟ್ ಮಾಡಿಸ್ತಿದ್ದೀರಾ, ಎಕ್ಸ್ ಪ್ರಿಂಟ್ ಮಾಡಿಸ್ತಿದ್ದೀರಾ. ಸೊ ಎಕ್ಸ್ ಸೆಪ್ರೇಟೆಡ್ ಬೈ ಎಂಡಿಂಗ್ ಬೈ ಸೆಮಿಕೋಲನ್. ಇಲ್ಲಿ ಏನಾಗುತ್ತೆ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ರನ್ ಮಾಡಿ ತೋರಿಸ್ತೀನಿ ನಿಮಗೆ. ಸಪೋಸ್ ಎಂಟರ್ಡ್ ನಂಬರ್ ಇಸ್ 10 ಅಂತ ಔಟ್ಪುಟ್ ಬರ್ತಿದೆ ಪ್ರಿಂಟ್ಎಫ್ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ಪ್ರಿಂಟ್ಎಫ್ ಎಂಟರ್ ದಿ ನಂಬರ್, ಸ್ಕ್ರೀನ್ ಮೇಲೆ ಬಂತು ಎಂಟರ್ ದಿ ನಂಬರ್. ಇದು \n ಎದಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ನಮ್ಮ ಕರ್ಸರ್ ನೆಕ್ಸ್ಟ್ ಲೈನಲ್ಲಿ ಬರಬೇಕು. ಸೊ ನಾವು 10 ನೆಕ್ಸ್ಟ್ ಲೈನಲ್ಲಿ ಎಂಟರ್ ಮಾಡಿದ್ದೀವಿ ಯೂಸಿಂಗ್ ಸ್ಕ್ಯಾನ್ಎಫ್. ಸೊ ಸ್ಕ್ಯಾನ್ಎಫ್ ಇಂದ ನಾವು 10 ಎಂಟರ್ ಮಾಡಿದ್ದೀವಿ. ಈಗ ಪ್ರಿಂಟ್ಎಫ್ ಇಂದ ನಾವು ಮತ್ತೆ ಏನು ನಂಬರ್ ಎಂಟರ್ ಮಾಡಿದ್ದೀವಿ ಅದೇ ಸ್ಕ್ರೀನ್ ಮೇಲೆ ತೋರಿಸ್ಬೇಕಂದ್ರೆ ಮತ್ತೆ ಪ್ರಿಂಟ್ಎಫ್ ಯೂಸ್ ಮಾಡಿದ್ದೀವಿ. ಸೊ ಪ್ರಿಂಟ್ಎಫ್ ಅಲ್ಲಿ ಎಂಟರ್ಡ್ ನಂಬರ್ ಈಸ್ ಅಂದರೆ ಡಬಲ್ ಕೋಟ್ಸಲ್ಲಿ ಏನೇನು ಬರ್ತಿದ್ದೀನಿ ಆ್ಯಸ್ ಇಟ್ ಈಸ್ ಬಂದಿದೆ. ಎಂಟರ್ಡ್ ನಂಬರ್ ಈಸ್ ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಬಂದಿದೆ. ಇವಾಗ ಇದ್ರ ಮುಂದಿಂದ ನೋಡಿ %d ಸೆಪ್ರೇಟೆಡ್ ಬೈ ಎಕ್ಸ್. ಇಲ್ಲಿ %d ಏನಿದೆ ಅದು ಇಂಟೀಜರ್ ವ್ಯಾಲ್ಯೂ ಇದೆ, ಅಂದರೆ ಇದು ಎಕ್ಸ್ ಏನಿದೆ ಇಲ್ಲಿ ರಿಪ್ಲೇಸ್ ಆಗಿದೆ. ಸೊ ಎಕ್ಸ್ ಏನಿದೆ ನಮ್ಮದು 10 ಇದೆ, ಅಂದರೆ ಯೂಸರಿಂದ ಇನ್ಪುಟ್ ತಗೊಂಡಿದ್ದೀವಿ 10 ಇದೆ. ಸೊ 10 ಎಂಟರ್ಡ್ ನಂಬರ್ ಈಸ್ %d ರಿಪ್ಲೇಸ್ ಆಗುತ್ತೆ 10 ಇಂದ, ಅಂದರೆ ಏನು ಇಂಟೀಜರ್ ಎಂಟರ್ ಮಾಡಿದ್ದೀವಿ ನಾವು %d ರಿಪ್ಲೇಸ್ ಆಗುತ್ತೆ. ಸಪೋಸ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಂಟೀಜರ್ ಇದೆ, ಇಲ್ಲಿ ಏನು ಬರೆದಿರ್ತೀವಿ ಇದು ರಿಪ್ಲೇಸ್ ಮಾಡುತ್ತೆ. ಸೊ ಮುಂದಿನ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ಇನ್ನೂ ಕ್ಲಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಂಟರ್ಡ್ ನಂಬರ್ ಈಸ್ ತೆಗಿತೀನಿ ನಾನು, ಜಸ್ಟ್ ನಂಬರ್ ಪ್ರಿಂಟ್ ಆಗುತ್ತೆ ಸ್ಕ್ರೀನ್ ಮೇಲೆ. ಎಕ್ಸ್ ಇಲ್ಲಿ %d ಮುಖಾಂತರ ರಿಪ್ಲೇಸ್ ಆಗುತ್ತೆ, ಅಂದರೆ ಎಕ್ಸ್ 10 ಇದ್ರೆ ಇಲ್ಲಿ 10 ಪ್ರಿಂಟ್ ಆಗುತ್ತೆ. ಅದು 10 ಏನಿದೆ ಇಂಟೀಜರ್ ಇದೆ. ಸೊ ಇಂಟೀಜರ್ ಪ್ರಿಂಟ್ ಮಾಡೋ ಸಲುವಾಗಿ ನಾವು %d ಬರಿತೀವಿ. ಸೊ %d ಬರ್ತೀವಿ, ಕಂಟ್ರೋಲ್+S ರನ್. ಇವಾಗ ನೋಡಿ ನಾನು 22 ಎಂಟರ್ ಮಾಡ್ತೀನಿ, ಔಟ್ಪುಟ್ನು 22 ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ನೀವು ಇನ್ನೂ ಕ್ಲಿಯರ್ ಸ್ಟೇಟ್ಮೆಂಟ್ ಬೇಕಂದರೆ ಎಂಟರ್ಡ್ ನಂಬರ್ ಈಸ್ %d ಎಕ್ಸ್. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಸ್ಕ್ಯಾನ್ಎಫ್ ಏಕೆ ಯೂಸ್ ಮಾಡ್ತೀವಿ, ಪ್ರಿಂಟ್ಎಫ್ ಏಕೆ ಯೂಸ್ ಮಾಡ್ತೀವಿ, ಮತ್ತು ಪ್ರಿಂಟ್ಎಫ್ ಡಬಲ್ ಇನ್ವರ್ಟೆಡ್ ಕಾಮಲ್ಲಿ ಏನೇನು ಬರಿತೀವಿ, ಡಬಲ್ ಇನ್ವರ್ಟೆಡ್ ಕೋಟ್ಸಲ್ಲಿ ಏನೇನು ಬರಿತೀವಿ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಇಂಟೀಜರ್ಗೆ ರಿಪ್ಲೇಸ್ ಮಾಡಬೇಕಂದ್ರೆ %d ಬರಿತೀವಿ. ಸೊ ಏನು ರಿಪ್ಲೇಸ್ ಮಾಡ್ತಿದ್ದೀವಿ ಇಲ್ಲಿ ಅದ್ರದ್ದು ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ ರಿಪ್ಲೇಸ್ ಆಗುತ್ತೆ. ಎಂಟರ್ಡ್ ನಂಬರ್ ಈಸ್ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ
ನಾವು ಎಕ್ಸ್ ಯೂಸರಿಂದ ಇನ್ಪುಟ್ ತೊಗೊಂಡಿದ್ದೀವಿ. ಸಪೋಸ್ ಇಲ್ಲಿ 22 ಪ್ರೆಸ್ ಮಾಡಿದೆ, ಇದು 22 ಇಲ್ಲಿ ರೀಪ್ಲೇಸ್ ಆಗುತ್ತೆ. ಸೊ ಇವಾಗ ಇನ್ಪುಟ್ ಟೇಕಿಂಗ್ ಫಸ್ಟ್ ಆಫ್ ಆಲ್ ಸಮ್ ಆಫ್ ಟೂ ನಂಬರ್ಸ್ ಪ್ರೋಗ್ರಾಮ್ ತೋರಿಸ್ತೀನಿ. ಸೊ ಇದು ನಾನು ಕಮೆಂಟ್ ಮಾಡ್ತೀನಿ. ಸಮ್ ಆಫ್ ಟೂ ನಂಬರ್ಸ್. ಸೊ ಇವಾಗ ಇಂಟೀಜರ್ ಸಮ್ ಆಫ್ ಟೂ ನಂಬರ್ಸ್ ಎ ಇಸ್ ಈಕ್ವಲ್ಸ್ ಟು 2 ಇದೆ. ಮತ್ತು ಅದಕ್ಕಿಂತ ಮುಂಚೆ ನಾನು ನಿಮಗೆ ಸೊ ಡೇಟಾ ಟೈಪ್ಸ್ ಬಗ್ಗೆ ಹೇಳ್ತೀನಿ. ಸೊ ಡೇಟಾ ಟೈಪ್ಸ್ ಮತ್ತು ವೇರಿಯೇಬಲ್ಸ್. ಸೊ ಅದು ಆದಮೇಲೆ ಸಮ್ ಆಫ್ ಟೂ ನಂಬರ್ಸ್ ಪ್ರೋಗ್ರಾಮ್ ತೋರಿಸ್ತೀನಿ. ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಬನ್ನಿ ಡೇಟಾ ಟೈಪ್ಸ್ ನೋಡೋಣ ಮತ್ತು ವೇರಿಯೇಬಲ್ಸ್ ಏನೇನಿರುತ್ತೆ ಸಿ ಪ್ರೋಗ್ರಾಮಿಂಗಲ್ಲಿ ನೋಡೋಣ ಬನ್ನಿ. ಸೊ ಐ ಹೋಪ್ ನಿಮಗೆ ಪ್ರಿಂಟ್ ಸ್ಕ್ಯಾನ್ಎಫ್ ಹೇಗೆ ಯೂಸ್ ಮಾಡಬೇಕು ಅದರದ್ದು ಮೀನಿಂಗ್ ಏನಂತ ಗೊತ್ತಾಗಿದೆ. ಸೊ ಇನ್ನೂ ಕ್ಲಿಯರ್ ಅಂದರೆ ಡೇಟಾ ಟೈಪ್ಸ್ ಲೈಕ್ 2-3 ಪ್ರೋಗ್ರಾಮ್ಸ್ ಬರ್ದಾದ್ಮೇಲೆ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಭಾಳಷ್ಟು ಕ್ವಶನ್ಸ್ ಕೂಡ ಮಾಡಿಸ್ತೀನಿ ಲೂಪ್ಸ್ ಮೇಲೆ, ಈ ಫೆಲ್ಸ್ ಕಂಡೀಷನ್ ಮೇಲೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಇರಿ.